ಇನ್ನು ಮುಲ್ಲಾಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪ ಹಿನ್ನೆಲೆಯಲ್ಲಿ ಸಿಟಿ ರವಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಸಿಟಿ ರವಿ ಅವರು. ಈ ವಿಚಾರವಾಗಿ ಈಗ ನೋಟಿಸ್ ಕೊಡಲಾಗಿದೆ. ಚಿಕ್ಕಮಗಳೂರಿನ ಸಿಟಿ ರವಿ ಮನೆಗೆ ನಗರ ಠಾಣಾ ಪೊಲೀಸರು ಬಂದಿದ್ದಾರೆ. ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಧಾವಿಸಿದ್ದಾರೆ. ಚಿಕ್ಕಮಗಳೂರಿನ ಸಿಟಿ ರವಿ ಮನೆ ಮುಂದೆ ಹೈಡ್ರಾಮಾ ಆಗಿದೆ. ಈ ಸಂದರ್ಭದಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದೀರಿ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಎಫ್ಐಆರ್ ಕಾಪಿ ಕೊಡಿ, ಆಮೇಲೆ ನೋಟಿಸ್ ಕೊಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹೈಡ್ರಾಮಾ ಆಗಿದೆ. ಎಲ್ಲರ ಮನೆಗೂ ಕೂಡ ಹೀಗೆ ಹೋಗ್ತೀರಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ತನಿಖಾಧಿಕಾರಿಯನ್ನು ಬಿಟ್ಟು ನೋಟಿಸ್ ತಂದಿರುವ ಬೇರೆ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಗರಂ ಆಗಿದ್ದಾರೆ. ತಾವು ಈಗ ಬಂದಿರೋ ಉದ್ದೇಶ ನೋಟಿಸ್ ಜಾರಿ ಮಾಡಿ ಸರ್. ಸರ್ 35/3 ತನಿಖೆಗೆ ಹಾಜರಾಗಿ ಅಂತ ತೋರಿಸಿ ನೋಡೋಣ. ಆದರೆ ಎಲ್ಲ ಪ್ರಕರಣಗಳಲ್ಲೂ ನೀವು ಈ ಥರ ಮಾಡ್ತಾ ಇಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಅವನು ಫಿರ್ಯಾದಿದಾರನ ಹಿನ್ನೆಲೆ ಏನು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನಾದ್ರು ಇವರಿಗೆ ಬ್ಯಾಡ್ ಒಪಿನಿಯನ್ ಬಂದಿರೋದು ಆ ಥರದ್ದು ಏನಿಲ್ಲ. ನೀವು ಅವನ ದೂರ ಕೊಟ್ಟ ತಕ್ಷಣ FIR ಮಾಡೋ ಅಂಥ ಕಂಪ್ಲೇಂಟ್ ಏನೂ ಇಲ್ಲ ಮೆಟೀರಿಯಲ್ ಅದರಲ್ಲಿ. ನಾನು FIR ನೋಡಿದ್ದೀನಿ. ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಲು FIR ಮಾಡೋ ಅಂಥದ್ದೇ ಅಲ್ಲ. ಇದು ನೀವು ರಾಜಕೀಯ ಪ್ರೇರಿತವಾಗಿದೆ, ಉದ್ದೇಶಪೂರ್ವಕವಾಗಿದೆ. ಇದು ಯಾರೋ ರಾಜಕಾರಣಿ ಮೇಲಿನ ಒತ್ತಡದಿಂದ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ನೀವು ನೋಟಿಸ್ ಕೊಡೋದಾಗಲಿ, ತನಿಖೆ ಮಾಡೋದೇ, ಅರೆಸ್ಟ್ ಮಾಡೋದಾಗಲಿ ಏನಿಲ್ಲ. ನಾವು ಜಾಮೀನು ತಗೊಂಡೆ ನಾವು ಬಂದು ತನಿಖೆಗೆ ಹಾಜರಾಗ್ತೀವಿ. ಏನು ಇವತ್ತೇ ಮಾಡಬೇಕು ಅನ್ನೋದು ಏನಿದೆ ಬಿಡಿ, ಬರ್ತೀವಿ ನಾವು ನಾಳೆ ನಾಡದಲ್ಲಿ ಬರ್ತೀವಿ. ನಮ್ಮ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ. ಹಾಗಾದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಿಟಿ ರವಿ ಅವರು ನೀಡಿದ್ದಂತ ಹೇಳಿಕೆ ಏನು, ಬನ್ನಿ ನೋಡ್ಕೊಂಡು ಬರೋಣ. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರೋ ಅಂತ ಗೊತ್ತಿದೆಯಾ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂತ ಭಯವೇ ಅವರಿಗೆ. ನಮಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿದೆ, ಏನೇ ನಡೀತು? ಜೊತೆಗೆ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ರ ಹೇಗೆ? ಮಧುಕರ್, ಈವರೆಗೂ ಕೂಡ ನೋಟಿಸ್ ಅನ್ನ ಸ್ವೀಕರಿಸಿಲ್ಲ ಸಿಟಿ ರವಿ ಅವರು. ಮನೆಯಲ್ಲೇ ಸಿಟಿ ರವಿ ಅವರು ಇರುವಂತದ್ದು, ಅವರ ಜೊತೆಗೆ ಇಬ್ಬರು ವಕೀಲರು ಕೂಡ ಇರುವಂತದ್ದು. ಮೊನ್ನೆ ಸಂಸತ್ ಮೇಲೆ ದಾಳಿ ಅಂದ್ರೆ ವಿದ್ಯಾರ್ಥಿಗಳು ನಡೆಸಿದಂತಹ ಪ್ರತಿಭಟನೆಯನ್ನು ಖಂಡಿಸಿ ಮೊನ್ನೆ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಮಗಳೂರಿನ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆ ಬಹಿರಂಗ ಸಭೆಯಲ್ಲಿ ಸಿಟಿ ರವಿ ಅವರನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತಹ ವೇಳೆಯಲ್ಲಿ ಮುಲ್ಲಾಗಳ ಎದೆಯನ್ನು ಸೀಳಿದ್ರೆ ನೀಟ್ ಪರೀಕ್ಷೆ ಪ್ರತಿಭಟನೆ, ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಮುಲ್ಲಾಗಳಿಗೆ ಏನು ಕೆಲಸ ಅನ್ನುವ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ರು. ಅದರ ಜೊತೆಗೆ ಮುಲ್ಲಾಗಳ ಎದೆಯನ್ನು ಸೀಳಿದ್ರೆ 3 ಅಕ್ಷರ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ರು. ಇದನ್ನ ಖಂಡಿಸಿದಂತ ಮುಸ್ಲಿಂ ಸಂಘಟನೆಯ ಮುಖಂಡರುಗಳು, SDPI ಪಕ್ಷದ ನೇತೃತ್ವದಲ್ಲಿ ಕೆಲ ಸಂಘಟನೆಯ ಮುಖಂಡರು ನಗರ ಠಾಣೆಗೆ ಪೊಲೀಸ್ ಠಾಣೆಗೆ ದೂರು. ಅದರ ಜೊತೆಗೆ ಜಾಮಿಯಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಮುದಾಸಿರ್ ಕೂಡ ದೂರನ್ನು ಕೂಡ ಕೊಟ್ಟರು. ದೂರಿನನ್ವಯ ಪ್ರಕರಣ ದಾಖಲಿಸಿದಂತ ಪೊಲೀಸರು ಇವತ್ತು ನೋಟಿಸ್ ಕೊಡ್ಲಿಕ್ಕೆ ಸಿಟಿ ರವಿ ಅವರ ಮನೆಗೆ ಬಂದಿರುವಂತದ್ದು. ನೋಟಿಸ್ ಅನ್ನು ಸ್ವೀಕರಿಸಲು ಸಿಟಿ ರವಿ ನಿರಾಕರಣೆ ಮಾಡ್ತಾ ಇರುವಂತದ್ದು. ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಮೆಸೇಜ್ ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾನು ಹೇಳಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಸಮಜಾಯಿಷಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಯಾವ ನಿಟ್ಟಿನಲ್ಲಿ ನೀವು FIR ಅನ್ನು ದಾಖಲು ಮಾಡಿದ್ದೀರಾ ಅನ್ನೋ ಕೂಡ ಪ್ರಶ್ನೆಯನ್ನು ಕೂಡ ಪೊಲೀಸ್ ತನಿಖಾಧಿಕಾರಿಗಳಿಗೆ ಕೇಳ್ತಾ ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.